ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆದ್ರೆ ಈಗಿಲ್ ಬಂದು ನೋಡಿದ್ರೆ ಅವರೇ ಏನೋ ಪ್ಲಾನ್ ಚೇಂಜ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಬ್ರೋ. ನಿಜವಾಗ್ಲೂ ನಂಗೆ ಇದನ್ ಬಿಟ್ಟು ಇನ್ನೇನು ಗೊತ್ತಿಲ್ಲ ಬ್ರೋ. ನನಗನ್ಸುತ್ತೆ ನಿನಗಿನ್ನೂ ಸರಿಯಾಗಿ ಬಿದ್ದಿಲ್ಲ. ಬೇಡ ಬ್ರೋ ನೀನ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ ಬ್ರೋ. ದಯವಿಟ್ಟು ಮತ್ತೆ ವರ್ಕೌಟ್ ಮಾಡ್ತೀನಿ ಅಂತ ಮಾತ್ರ ಹೇಳ್ಬೇಡ ಬ್ರೋ. ನನ್ನ ಕೈಲಿ ಆಗಲ್ಲ ಬ್ರೋ. ದೇವ್ರಾಣೆಗೂ ನಂಗೆ ಇದ್ ಬಿಟ್ಟು ಇನ್ನೇನು ಗೊತ್ತಿಲ್ಲ ಬ್ರೋ. ನಿನಗೆ ಗೊತ್ತಿಲ್ಲದೆ ನಿಮ್ಮ ಮಾವ ತಪ್ಪಿಸ್ಕೊಂಡ್ಬಿಟ್ರ? ಅದೇ ನಂಗೆ ಗೊತ್ತಾಗ್ತಿಲ್ಲ ಬ್ರೋ. ಹೇಳಿ ಕೇಳಿ ನಮ್ಮ ಮಾವ ಮೊದಲೇ ಕ್ರಿಮಿನಲ್ ಲಾಯರು. ಅವ್ರೇನು ಪ್ಲ್ಯಾನ್ ಚೇಂಜ್ ಮಾಡಿದಾರೋ, ಅವ್ರ ತಲೆಯಲ್ಲಿ ಏನು ಓಡ್ತಾ ಇದೆಯೋ ನಂಗೇನು ಗೊತ್ತು ಬ್ರೋ. ನೀನು ಬೆಂಡ್ ಎತ್ತಿರೋದಕ್ಕೆ ನಂಗೆ ಗೊತ್ತಿರೋ ಅಷ್ಟು ನಾನು ಬಾಯ್ಬಿಟ್ಟಿದ್ದೀನಿ. ನನಗಿನ್ನೇನು ಗೊತ್ತಿಲ್ಲ ಬ್ರೋ. ದಯವಿಟ್ಟು ನಾನು ಬಿಟ್ಬಿಡು ಬ್ರೋ. ಆಡು, ನೀನು ಇನ್ನೆಷ್ಟು ನಾಟಕ ಆಡ್ತೀಯೋ ಆಡು. ಆದರೆ ಒಂದಲ್ಲ ಒಂದು ದಿವಸ ನೀನು ನನ್ನ ಹತ್ರ ತಗಲು ಹಾಕೋತೀಯ. ಆಗಿದೆ ನಿನಗೆ. ಅಪ್ಪ ಸದ್ಯ ಬಚಾವಾದೆ. ಕುಡ್ದು ಯಾಕೋ ಬಾಡಿಯೆಲ್ಲ ವೀಕಾಗಿ ಹೋಗ್ಬಿಟ್ಟಿದೆ. ನಾನು ಜಿಮ್ಮಿಗೆ ಸೇರ್ಕೋತೀನಿ. ಹೋಗಲ್ಲ ಹೋಗ ಏನೋ ನೀನ್ ನನ್ನ ನೋಡ್ಕೊಳ್ಳೋದು. ಮುಂದಿನ ಸರಿ ಐತೆ ನಿನಗೆ. ಗಾಡಿ ನನ್ ಗಾಡಿ. ಅಯ್ಯ, ಈ ಗಾಡಿ ಬೇರೆ ತಗೊಂಡೋದ್ನಾ. ಅಷ್ಟು ದೂರ ಈ ನೋವಲ್ಲಿ ಹೆಂಗಪ್ಪ ನಡ್ಕೊಂಡು ಹೋಗೋದು? ಕರ್ಣ ಅಯ್ಯ. ಇನ್ನ ಏನ್ರಿ ಮಕ ನೋಡ್ತಾ ಇದ್ದೀರಾ? ಕರ್ಕೊಂಡೋಗಿ ಅವಳನ್ನ. ಬನ್ನಿ ಅಮ್ಮ. ಇನ್ಸ್ಪೆಕ್ಟ್ರೇ, ಏನ್ರಿ ನಿಮ್ಮನ್ನ ನೀವ್ ಏನು ಅಂತ ತಿಳ್ಕೊಂಡಿದ್ದೀರಾ? ಹಿಂದು ಮುಂದೆ ನೋಡ್ದೆ ಯಾರು ಏನು ಎತ್ತ ಅಂತ ವಿಚಾರಿಸದೆ ನಮ್ ಬೀಗರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದೀರಲ್ಲ, ನಿಮ್ಮನ್ನ ನೀವೇನು ಅಂತ ತಿಳ್ಕೊಂಡಿದ್ದೀರಾ? ಅಲ್ಲ ಸರ್, ನನ್ ಮಾತು ಕೇಳಿ ಸರ್. ಅಲ್ಲ ಸರ್, ನನ್ ಮಾತು ಕೇಳಿ ಸರ್. ಅಲ್ಲ ಸರ್, ನನ್ ಮಾತು ಕೇಳಿ ಸರ್. ಭೀಕ್ತಿಯಮ್ಮ, ಯೋಚನೆ ಮಾಡಬೇಡಿ. ನಾನು ಬಂದಿದ್ದೀನಿ, ನಿಮ್ಮನ್ನ ಸೇಫ್ ಆಗಿ ಮನೆಗೆ ಕರ್ಕೊಂಡು ಹೋಗ್ತೀನಿ. ನಾಗೇಂದ್ರ ಅವ್ರೆ, ಕೋಪ ಮಾಡ್ಕೋಬೇಡಿ, ಬನ್ನಿ ಕೂತ್ಕೊಂಡು ಮಾತಾಡೋಣ. ರೇ ಇನ್ಸ್ಪೆಕ್ಟರ್, ಕೂತ್ಕೊಂಡು ಮಾತಾಡೋದಕ್ಕೆ ಇದೆ ನಮ್ಮ ಮಾವನ ಮನೇನೇನ್ರಿ? ನಿಜ ಹೇಳ್ಬೇಕು ಅಂದ್ರೆ ಇಂಥ ಜಾಗಕ್ಕೆ ನಾವು ಕಾಲ ಇಡೋದಿಲ್ಲ. ನಾಗೇಂದ್ರ ಅವ್ರೆ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಕಂಪ್ಲೇಂಟ್ ಕೊಟ್ಟಿದ್ದು ಮಿನಿಸ್ಟ್ರು ಸಾಹೇಬ್ರು. ಅವ್ರ ಮನೇಲಿ ಇವರು ಕಳ್ತನ ಮಾಡಿದಾರಂತೆ. ಅದು ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಿದ್ದಾರೆ. ಅದಕ್ಕೆ ಅರೆಸ್ಟ್ ಮಾಡ್ಬೇಕಾಗಿ ಬಂತು. ನಮ್ ಕರ್ತವ್ಯ ನಾವು ಮಾಡ್ಲೇಬೇಕಲ್ವಾ ಸರ್? ರೇ ಇನ್ಸ್ಪೆಕ್ಟ್ರೆ, ನಿಮ್ ಮಿನಿಸ್ಟ್ರು ದೊಡ್ಡ ಸಾಚಾನ. ಅವನು ಹೇಳ್ದಂತ ಇವ್ರನ್ನ ಅರೆಸ್ಟ್ ಮಾಡ್ಬಿಟ್ರ? ಅಲ್ರಿ, ಇದೇ ನಿಮ್ಮ ಕರ್ತವ್ಯ ಪ್ರಜ್ಞೆ. ಆ ನಕುಲ್ನ ಅರೆಸ್ಟ್ ಮಾಡಿ ಅಂದಾಗ ಎಲ್ಲಿಗಿರಿ ಹೋಗಿತ್ತು? ಅವನನ್ನ ಎಷ್ಟು ದಿನ ನೀವು ಹೊರಗಡೆ ಬಿಟ್ಟು ಸುಮ್ಮನೆ ಕೂತಿರ್ಲಿಲ್ಲ? ಸರ್, ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ಬಿಡಿಸಿ ಹೇಳ್ಬೇಕಾಗಿಲ್ಲ. ನಾವು ಮಿನಿಸ್ಟರ್ಗಳನ್ನ ಎದುರಾಡ್ಕೊಳಕ್ಕಾಗುತ್ತಾ ಸರ್? ಆಹಾ, ಆ ಮಿನಿಸ್ಟರ್ ಮೇಲಿರೋ ಭಯ ಸತ್ಯಮೂರ್ತಿ ಅವ್ರನ್ನ ಕಂಡ್ರೆ ಇಲ್ವಲ್ರಿ? ಅಲ್ರಿ, ಊರ್ನಲ್ಲಿ ಸತ್ಯಮೂರ್ತಿ ಅವರು ಅಂದ್ರೆ ಒಂದು ಗೌರವ ಇದೆ, ಒಂದು ಮರ್ಯಾದೆ ಇದೆ. ದೊಡ್ಡದಾಗಿ ಹೇಳ್ತೀರಿ ಸತ್ಯಮೂರ್ತಿ ಅವ್ರನ್ನ ಕಂಡ್ರೆ ನನ್ಗೆ ಗೌರವ ಇದೆ, ಹಾಗೆ ಹೀಗೆ ಅಂತ ಕೊಚ್ಕೋತೀರಿ. ಇದೇನೇನ್ರಿ ಸತ್ಯಮೂರ್ತಿ ಅವ್ರಿಗೆ ನೀವು ತೋರಿಸ್ತಿರೋ ಗೌರವ? ಅವ್ರ ಕುಟುಂಬದ ಮೇಲೆ ನೀವು ಇಟ್ಟಿರೋ ಅಭಿಮಾನ? ಏಯ್, ನಿಮ್ ಮೆದೆ ಮುಟ್ಕೊಂಡು ಹೇಳ್ರಿ, ಭಾಗ್ಯಮ್ನವರು ನಿಮಗೆ ಕಳ್ಳಿ ತರ ಕಾಣಿಸ್ತಾರ? ಸರ್, ನನ್ನ ಪರಿಸ್ಥಿತಿನೂ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಾನು ಇವ್ರ ಮೇಲೆ ಜಬರ್ದಸ್ತ್ ಮಾಡೋದಾಗ್ಲಿ ನಿಂದನೆ ಮಾಡೋದಾಗ್ಲಿ ಮಾಡಿಲ್ಲ ಸರ್. ನನಗೆ ಎಲ್ಲ ವಿಚಾರ ಗೊತ್ತು. ಆ ನಾಗವಂಶದವರಿಗೆ ನಿಮ್ಮ ಮೇಲೆ ಹಾಗೆ ಸಾಧಿಸೋದಕ್ಕೆ ಇದೊಂದು ಕಾರಣ ಅಷ್ಟೇ. ಅದಕ್ಕೆ ನನ್ನನ್ನು ದಾಳವಾಗಿ ಬಳಸ್ಕೊಂಡಿದ್ದಾರೆ. ಆಯ್ತು ರೀ ಇನ್ಸ್ಪೆಕ್ಟ್ರೆ, ಒಂದ್ ವೇಳೆ ಇವರು ಕಳ್ತನ ಮಾಡಿದ್ದಾರೆ ಅಂತಾನೆ ಇಟ್ಕೊಳ್ಳೋಣ. ಯಾಕೆ ಏನು ಎತ್ತಂತ ವಿಚಾರಿಸೋದ್ ಬೇಡವಾ? ಯಾಕೆ ಕರ್ಕೊಂಡ್ ಬಂದ್ಬಿಡೋದೇನ್ರಿ? ರೇ, ಆ ಮಹಾತಾಯಿ ನರ್ಸಾಗಿ ಎಷ್ಟು ಜನರ ಸೇವೆ ಮಾಡಿದಾರೆ ಗೊತ್ತೇನ್ರಿ? ಅದೆಷ್ಟು ಜನರ ಪ್ರಾಣ ಉಳಿಸಿದಾರೆ ಗೊತ್ತೇನ್ರಿ? ಅವ್ರ ವೃತ್ತಿಗಾದ್ರೂ ಒಂದು ಬೆಲೆ ಕೊಡೋದ್ ಬೇಡವೇನ್ರಿ? ಛೆಚಿ, ನೀವ್ ಇಷ್ಟು ಕುಕ್ ಹೋಗ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ರೀ. ಅಲ್ಲ ರೀ, ಅಲ್ಲಿಂದ ಒಂದೇ ಒಂದು ಫೋನ್ ಮಾಡಿದ್ರು ನಾವೆಲ್ಲರೂ ಅಲ್ಲೇ ಬಂದು ಮಾತಾಡ್ತಾ ಇದ್ವಿ.
ಹೀಗೆ ಏಕಾಏಕಿ ಇವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬಂದು ಈ ಲವಮಾನ ಮಾಡೋ ಅಗತ್ಯ ಇರಲಿಲ್ಲ. ಕ್ಷಮಿಸಿ ಸರ್. ಈಗೇನ್ರಿ FIR ಮಾಡಿದಿರಿ ಅಲ್ವಾ, ಅದಕ್ಕೆ ಬೇಲ್ ತಂದಿದ್ದೀವಿ ಲಾಯರ್ ಸಾಹೇಬ್ರೆ. ತಗೊಳ್ಳಿ, ಇದನ್ನ ಇಟ್ಕೊಂಡು ಮೊದಲು ಅವ್ರನ್ನ ಗೌರವವಾಗಿ ರಿಲೀಸ್ ಮಾಡಿ. ನೀವು ಕಾನೂನು ಪ್ರಕಾರನೇ ನಡ್ಕೊಳ್ಳಿ, ನಾನು ಕಾನೂನು ಪ್ರಕಾರನೇ ಹೋಗ್ತೀನಿ. ಅಲ್ಲಿ ಮುಗೀತಲ್ಲ. ಅಲ್ಲ ರೀ ಇನ್ಸ್ಪೆಕ್ಟ್ರೆ, ಒಬ್ಬ ಮಹಿಳೆನ ಕರ್ಕೊಂಡ್ ಬರ್ಬೇಕಂತಂದ್ರೆ ಒಬ್ಬ ಮಹಿಳಾ ಅಧಿಕಾರಿ ಇರ್ಬೇಕು ಅನ್ನೋ ಸಣ್ಣ ಕಾಮನ್ ಸೆನ್ಸ್ ಇಲ್ವೇನ್ರಿ ನಿಮ್ಗೆ? ಹೀಗೆ ಏಕ್ದಮ್ ಆಗಿ ಅರೆಸ್ಟ್ ಮಾಡಿದ್ರೆ ನಾವ್ ಇದ್ರ ಬಗ್ಗೆ ಉಲ್ಟಾ ಕೇಸ್ ಹಾಕಿದ್ರೆ ಏನಾಗುತ್ತೆ ಗೊತ್ತಾ? ರೀ ಲಾಯರ್ ಸಾಹೇಬ್ರೆ, ಬಿಡಿ, ಏನ್ ಮಾಡೋದು? ಅವರು ಕೂಡ ನಮ್ಮವ್ರೆ. ಏನೋ ಒತ್ತಡದಲ್ಲಿ ಹೀಗೆಲ್ಲ ಆಗಿರ್ಬೇಕು, ನಮಗೂ ಅರ್ಥ ಆಗುತ್ತೆ. ಇನ್ಸ್ಪೆಕ್ಟರ್, ಮೊದಲು ನಮ್ಮ ಬೀಗ್ತಿ ಅವ್ರನ್ನ ರಿಲೀಸ್ ಮಾಡಿಸ್ರಿ. ಆನಂದು, ಕೀ ಕೊಡಪ್ಪ. ಬೀಗ್ತಿಯಮ್ಮ, ನೀವೇನು ಯೋಚನೆ ಮಾಡಬೇಡಿ. ಆ ಮುನೇಂದ್ರನ್ನ ಹೇಗೆ ಬಗ್ಗಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಮನೆಗೆ ಹೋಗೋಣ ಬನ್ನಿ. ಬನ್ನಿ ಬೀಗ್ತಿಯಮ್ಮ, ಹೊರಡೋಣ. ಇಲ್ಲ ಬೇಗ್ರೆ, ನಮ್ಮ ಹತ್ರ ಇದ್ದಿದ್ದು ಒಂದೇ ಒಂದು ಸಾಕ್ಷಿ. ಅದನ್ನ ನನ್ನ ಕಣ್ಮುಂದನೆ ಸುಟ್ಟು ಹಾಕ್ಬಿಟ್ಟ. ಈಗ ನನ್ನ ಕರ್ಣನೇ ಆ ಮನೆ ವಾರಿಸ್ದಾರ ಅಂತ ಹೇಗ್ ಪ್ರೂವ್ ಮಾಡ್ಲಿ? ಹೋಯ್ತು, ಎಲ್ಲ ಹೊರಟೋಯ್ತು. ಸಾಕ್ಷಿ ನಮ್ ಕೈ ತಪ್ಪಿ ಹೊರಟೋಯ್ತು. ಭಾಗ್ಯಮ್ಮವ್ರೆ, ನೀವು ತುಂಬಾ ನೊಂದ್ಕೋಬೇಡಿ, ಅದಕ್ಕೇನಾದ್ರೂ ವ್ಯವಸ್ಥೆ ಮಾಡೋಣ. ನನ್ನಿಂದ ತಪ್ಪಾಯ್ತು. ನಾನು ಆ ಸಾಕ್ಷಿನ ಉಳಿಸ್ಕೊಳ್ಬೇಕಾಗಿತ್ತು. ಇನ್ನು ನಮ್ಮ ಕೈಲಿ ಏನೂ ಇಲ್ಲ, ಎಲ್ಲ ಹೊರಟೋಯ್ತು, ಎಲ್ಲ ಮಣ್ಪಾಲಾಗೋಯ್ತು. ನನ್ನ ಕರ್ಣನಿಗೆ ನನ್ನಿಂದನೇ ಮೋಸ ಆಗೋಯ್ತು. ಕರ್ಣ, ಬೀಗ್ತಿಯಮ್ಮ, ಬೀಗ್ತಿಯಮ್ಮ!